30 ವರ್ಷಗಳ ಹಿಂದೆ ನಿವೃತ್ತಿಯಾಗಿ ಚಿಕ್ಕಬಳ್ಳಾಪುರದ ಸರ್ಕಾರಿ ಶಿಕ್ಷಕಿ ರಾಜಮ್ಮ ಅವರು ಮತ್ತೊಮ್ಮೆ ವಿದ್ಯಾರ್ಥಿಗಳ ಮುಂದೆ ಪಾಠ ಮಾಡಿ ತನ್ನ ಸಾಮರ್ಥ್ಯ ಇನ್ನೂ ಕುಂಠಿತವಾಗಿಲ್ಲ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ನಗರದ ಪ್ರೆಸಿಡೆನ್ಸಿ ಶಾಲೆಯಲ್ಲಿ ಯುಕೆಜಿ ವಿದ್ಯಾರ್ಥಿಗಳಿಗಾಗಿ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಿಕ್ಷಣ ಕ್ಷೇತ್ರದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ ರಾಜಮ್ಮ ಅವರನ್ನು ವಿಶೇಷ ಅತಿಥಿಯಾಗಿ ಆಹ್ವಾನಿಸಲಾಗಿತ್ತು. ಯುಕೆಜಿ ವಿದ್ಯಾರ್ಥಿಗಳು ನಿಜವಾದ ಪದವೀಧರರಲ್ಲದಿದ್ದರೂ ಈ ತರಗತಿಯನ್ನು ಪೂರ್ಣಗೊಳಿಸಿದ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವ ಉದ್ದೇಶದಿಂದ ಗ್ರಾಜ್ಯುಯೇಷನ್ ಸಮವಸ್ತ್ರ ಧರಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜಮ್ಮ ತಮ್ಮ ಹಳೆಯ ಪಾಠ ಮಾಡುವ ಶೈಲಿಯಲ್ಲೇ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ನಾನು ಶಿಕ್ಷಕಿಯಾಗಿ ಕೆಲಸ ಮಾಡಿದ ದಿನಗಳಲ್ಲಿ ಬಹಳ ಕಠಿಣವಾಗಿದ್ದೆ. ಮಕ್ಕಳ ಶಿಕ್ಷಣ ವಿಷಯದಲ್ಲಿ ಯಾವುದೇ ರೀತಿಯ ರಾಜಿ ಮಾಡಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ಮಕ್ಕಳು ನನ್ನನ್ನು ಭಯಪಡಿಸ್ತಾ ಇದ್ರು, ಆದರೆ ನನ್ನ ಕರ್ತವ್ಯವನ್ನ ನಿಷ್ಠೆಯಿಂದ ನಿರ್ವಹಿಸಿದ್ದೇನೆ. ನಾನು ಪಾಠ ಮಾಡಿದ ವಿದ್ಯಾರ್ಥಿಗಳು ಇಂದು ವಕೀಲರು, ಪತ್ರಕರ್ತರು ಹಾಗೂ ಉನ್ನತ ಹುದ್ದೆಯ ಅಧಿಕಾರಿಗಳಾಗಿ ಹೊರಹೊಮ್ಮಿದ್ದಾರೆ. ಅವರ ಸಾಧನೆಯೇ ನನ್ನ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಎಂದು ತಿಳಿಸಿದ್ದಾರೆ. ಶಾಲೆಯ ಅಧ್ಯಕ್ಷೆ ನ್ಯಾಮತ್ ಬಿ ಮುಸ್ತಾಕ್, ಮುಖ್ಯೋಪಾಧ್ಯಾಯ ಹರೀಶ್, ಶಿಕ್ಷಕರಾದ ಹೇಮಾವತಿ, ಜಬೀನ್, ಆತಿಯಾ, ಮುಬಾರಿಕಾ, ಆರ್ಷಿಯಾ, ಪವಿತ್ರ, ಮೋಹನ್, ಅನಿತಾ, ಬಾಬು, ಸತೀಶ್ ಕುಮಾರ್, ಸಬಿಹಾ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್, ಪ್ರಜಾಪವರ್ ಟಿವಿ, ಚಿಕ್ಕಬಳ್ಳಾಪುರ. ನನ್ನ ವಿದ್ಯಾರ್ಥಿ ಬಂದಿದ್ದಾನೆ, ಅವ್ರನ್ನ ಕೇಳ್ರಿ. ನಾನು ತುಂಬಾ ಹೊಟ್ಟಿದ್ದೀನಿ. ಟಿಡಿಪಿಯ ಆಫೀಸಲ್ಲಿ ಚಾಲಕನಾಗಿರ್ತಕ್ಕಂಥ ಮಂಜು ನನ್ನ ವಿದ್ಯಾರ್ಥಿ. ಆದರೆ ಅವ್ರು ಇವತ್ತಿಗೂ ಮೇಡಮ್ ನನ್ನ ಹೊಟ್ಟಿದ್ದಾರೆ ಸಾರ್, ತುಂಬಾ ಹೊಟ್ಟಿದ್ದಾರೆ ಸಾರ್ ನನ್ನ ಅಂತ ಇವಾಗ್ಲೂ ಹೇಳ್ತಾನೆ. ಇಂಟ್ರೊಡ್ಯೂಸ್ ಮಾಡೋದು ಹಂಗೆ ಅವನು. ಅಂದರೆ ಯಾಕೆ ಹೊಡಿತೀವಿ ಅದನ್ನು ತಿಳ್ಕೋಬೇಕು. ಫ್ರೆಂಡ್ಸ್ ಆಗ್ಲಿ ಮಕ್ಕಳಾಗ್ಲಿ ಯಾಕೆ ಟೀಚರ್ ಹೊಡಿತಾರೆ ಅನ್ನೋದನ್ನು ತಿಳ್ಕೋಬೇಕು. ತಪ್ಪು ಮಾಡಿದಾಗ ಓದದೇ ಇರುವಾಗ ನಮ್ಗೆ ಸಂಕಟ ಆಗುತ್ತೆ. ನಿಮ್ ಪೇರೆಂಟ್ಸ್ಗೆ ಎಷ್ಟು ಇವಾಗ ದುಡ್ಡು ಕೊಡ್ತಾ ಇದ್ದೀರಾ, ಅವಾಗ ಏನು ದುಡ್ಡು ಕೊಡೋಷ್ಟು ಇರಲಿಲ್ಲ. ಪ್ರೈಮರಿ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್ ಮತ್ತೆ ಫೀಸ್ ಇಲ್ಲ. ಅಂತ ಸ್ಕೂಲ್ನಲ್ಲಿ ಅವ್ರು ಕಳಿಸ್ತಾ ಇರ್ತಾರಲ್ಲ ಮಕ್ಕಳನ್ನ, ಅದು ಓದ್ತಾ ಇಲ್ವಲ್ಲ ಅಂತ ನಮ್ಗೆ ತಂದೆ ತಾಯಿಗಿಂತ ನಮ್ಗೆ ಸಂಕಟ ಆಗ್ತಾ ಇತ್ತು. ಬರ್ತಾರೆ, ಓದೋದಿಲ್ವಲ್ಲ ಇವ್ರ ಮಕ್ಕಳು, ಬರೋದಿಲ್ವಲ್ಲ ಸ್ಕೂಲ್ಗೆ. ಎಷ್ಟೋ ಮಕ್ಕಳ ಮನೆ ಹತ್ರ ಹೋಗಿದ್ದೀನಿ ನಾನು ಕರ್ಕೊಂಡು ಬರೋದಿಕ್ಕೆ ಅಂತ. ಇವಾಗ ನನ್ನ ಪೇರೆಂಟ್ಸ್ ತಪ್ಪಾಗಿ ತಿಳ್ಕೊಬೇಡ್ರಿ. ನೀವು ಮಕ್ಕಳನ್ನ ಸಾಕಿರ್ತೀರ, ಮುದ್ದಾಗಿ ಸಾಕಿರ್ತೀರ. ಅವಾಗ 7-8 ಜನ ಮಕ್ಕಳು ಇರ್ತಾ ಇದ್ರು ತಂದೆ ತಾಯಿಗೆ. ಇವಾಗ 1, 2, 3 ಇವಾಗ ಒಂದೊಂದು ಆಗೋಗಿದೆ. ಅಂತದ್ರಲ್ಲಿ ಮಗುನ ಮುದ್ದಾಗಿ ಸಾಕಿರ್ತೀರ. ಟೀಚರ್ಸ್ ಬೇರೆಯವರು ಯಾರಾದ್ರೂ ಹೊಡೆದಾಗ ನಿಮ್ಗೆ ನೋವಾಗುತ್ತೆ. ಅವಾಗ ಬಂದು ಟೀಚರ್ಸ್ನ ಕೇಳ್ತೀರ, ಯಾಕೆ ಹೊಟ್ಟಿದ್ದು, ನೀನು ಪಾಠ ಕಲಿಸ್ಲಿದ್ರು ಅಷ್ಟೇ ಹೋಯ್ತು, ನನ್ನ ಮಗುನ ಹೊಡಿಬೇಡ. ಇದು ಪೇರೆಂಟ್ಸ್ ಹೇಳ್ತಕ್ಕಂಥ. ಅಂದ್ರೆ ನೀವೆಲ್ಲರೂ ಅಲ್ಲ, ಯಾರೋ ಕೇಳ್ತಾರೆ. ಅಂದ್ರೆ ನಾವು ಹೊಡೆಯುವಾಗ, ನಾವು ವಿದ್ಯಾಭ್ಯಾಸ ಮಾಡಿಸೋವಾಗ ಯಾರು ಪೇರೆಂಟ್ಸ್ ನಮ್ಮನ್ನ ಬಂದು ಕೇಳಿದಾರಲ್ಲ. ಹೊಡೀರಿ ಮೇಡಮ್, ಇನ್ನ ಚೆನ್ನಾಗಿ ಹೊಡೀರಿ, ಅವ್ನಿಗೆ ಏನ್ ಶಿಕ್ಷೆ ಕೊಟ್ಟರು ನಾವು ಬರೋದಿಲ್ಲ ಅಂತ ಹೇಳ್ತಕ್ಕಂಥ ಪೇರೆಂಟ್ಸ್ ಇದ್ರು. ಮಕ್ಕಳು ನೀವು ಅಷ್ಟೇನೆ ನೋಡಿ. ಟೀಚರ್ಸ್ ಪಾಠ ಮಾಡುವಾಗ ಅವನ ಕಡೆ ಗಮನ ಇರಬೇಕು. ನೋಡಿ, ನಾನು ಮಾತಾಡ್ತಾ ಇದ್ರೆ ನೀವು ಮೇಕಪ್ ಮಾಡಿ. I will keep your key point in front of you. Oh, what is that mean, sir? See here, you came by crying to the school. Is it not it? You came to our school by crying. Because you have to adjust to the school. Already 3 years or 4 years, so you adjusted in your family with your parents. Then you came crying, then you adjusted with us. Is it not that? We played, we jumped, we danced, we sing, and next we laughed, we conducted. That is supposed to. Amazing, is it not that? When you came, you have forgotten your parents. No. In the school, who are your parents? Means from morning till evening, we are your parents. Is it not? Even we have given food also to you. We have opened the box also, then sometimes you are crying like that,
ಹೋಗಲ್ಲ, ಅಮ್ಮ ಹತ್ರ ಹೋಗ್ಬೇಕು, ಅಮ್ಮಿ